ಮೋಸ ಮಾಡಿದವ್ರನ್ನ ಮರೆತು ಬದುಕೋಕೆ ನಮ್ಮ ಕೈಲಾಗಲ್ಲ. ಬೇಕಾದ್ರೆ ಪ್ರಾಣ ಬಿಟ್ಟು ಬಿಡ್ತೀವಿ ನಾವು, ಆದರೆ ಅವ್ರನ್ನ ಮರೆಯೋಕ್ಕಂತೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಎಷ್ಟು ಜನ ಹೇಳಿಲ್ರಿ ನನಗೆ ಕೌನ್ಸಿಲಿಂಗಲ್ಲಿ ನಾನು ಹೇಳ್ತಿದ್ರೆ, ಅದು ಯಾರಿಗೋಸ್ಕರ ಅಂತ ಹೇಳಿದ್ರೆ ಕಟ್ಕೊಂಡಿರೋ ಗಂಡನಿಗೋಸ್ಕರ ಅಲ್ಲ, ಅಥವಾ ಗಂಡು ಮಕ್ಕಳು ಅಷ್ಟೇ, ಅವ್ರು ಕಟ್ಕೊಂಡಿರತಕ್ಕಂಥ ಹೆಂಡತಿಗೋಸ್ಕರ ಅಲ್ಲ, ಯಾರೋ ಮೂರನೇ ವ್ಯಕ್ತಿಗೋಸ್ಕರ ನಾನು ಸತ್ತೋಗ್ತೀನಿ, ನಾನು ಪ್ರಾಣ ಬೇಕಾದ್ರೆ ಕಳ್ಕೊತೀನಿ ಅಂತ ಎಷ್ಟೋ ಜನ ಕೌನ್ಸಿಲಿಂಗಲ್ಲಿ ನನಗೆ ಹೇಳಿದ್ದಾರೆ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ. ಆದರೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ದೆ ಅವ್ರಿಗೆ, ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಅರ್ಥ ಮಾಡ್ಕೋಬೇಕು ತಾನೆ. ಎಷ್ಟೋ ಜನ ಹೇಳ್ತಾರೆ ನನಗೆ ಈ ವಿಚಾರ ಏನಕ್ಕೆ ಭಾಳ ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಜೀವ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಗ್ಗೆನೂ ಯೋಚನೆ ಮಾಡಲ್ಲ. ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಯಾರೋ ಮೂರನೇ ವ್ಯಕ್ತಿ, ಅವ್ರು ಬರೋಕ್ಕಿಂತ ಮುಂಚೆ ತಂದೆ ತಾಯಿ ಸರ್ವಸ್ವಾಗಿರ್ತಾರೆ, ಅಥವಾ ಗಂಡ ಸರ್ವಸ್ವಾಗಿರ್ತಾನೆ, ಮಕ್ಕಳು ಸರ್ವಸ್ವಾಗಿರ್ತಾರೆ. ಯಾರೋ ಮೂರನೇ ವ್ಯಕ್ತಿ ಕನೆಕ್ಟ್ ಆದಮೇಲೆ ಅವರೇ ಸರ್ವಸ್ವ ಅಂತಾರೆ. ಏನನ್ಬೇಕು, ಇದಕ್ಕೆ ಸಮಯ ಸಾಧಕರು ಅಂತ ಹೇಳ್ತೀನಿ ನಾನು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮರೆಯೋಕ್ಕಾಗಲ್ಲ ಸತ್ತೋಗ್ತೀನಿ ಅಂತ ಹೇಳೋರು ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದ ಅಂತ ನೀವು ಅಳ್ತಾ ಇದ್ದೀರಾ, ಸಾಯ್ಲಿಕ್ಕೆ ಹೋಗ್ತಿದ್ದೀರಾ, ಯಾರೋ ಬಿಟ್ಟು ಹೋದ ಅಂತೇಳಿ ಒಂದೇ ಒಂದು ಸಲ ಯೋಚನೆ ಮಾಡಿ ನೀವು. ಏನಂತ, ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಕಿಡ್ನಿ ಇಲ್ಲ, ಒಂದೊಂದು ಕಿಡ್ನಿನಲ್ಲೂ ಬದುಕ್ತಾ ಇದ್ದಾರೆ. ಈಗ ಉದಾಹರಣೆಗೆ ಎರಡೂ ಕೈ ಇಲ್ಲ ಅಂದ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಬೆನ್ನು ಕೆರ್ಕೊಳ್ಳಿ, ಹೇಗೆ ಪಾಸಿಬಿಲಿಟಿ? ಯಾರೋ ಬಿಟ್ಟು ಹೋದ, ಅದು ಸೆಕೆಂಡ್ ವಿಚಾರ ಬಿಡಿ, ಇರ್ತಕ್ಕಂಥ ಪಾರ್ಟ್ಸೇ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಕೊರಗ್ಲಿಕ್ಕಿಲ್ಲ. ಅವ್ರಿಗೆ ಒಂದು ದಿನನೂ ಸಾಯ್ಬೇಕಂತ ಅನಿಸ್ಲಿಲ್ಲ. ಇದೆಲ್ಲ ಯಾರು ಮಾಡ್ತಾರೆ ಹೇಳಿ? ಸತ್ತೋಗ್ಬಿಡ್ಬೇಕು. ವೀಕ್ ಮೆಂಟಾಲಿಟಿ ಇದಂಥವ್ರು ಮಾಡ್ತಾರೆ. ಆ್ಯಂಡ್ ಲೈಫಲ್ಲಿ ಏನೂ ಕೆಲಸ ಇಲ್ಲದೆ ಖಾಲಿ ಕೂತಿರ್ತಾರಲ್ಲ, ಆ ವ್ಯಕ್ತಿಗಳು ಮಾಡ್ತಾರೆ. ನೀವು ನನಗೆ ಕಮೆಂಟ್ ಮಾಡ್ಬೋದಣ್ಣ, ನಿಮಗೇನು ಗೊತ್ತು ಪ್ರೀತಿ ಬಗ್ಗೆ? ನಮಗೆ ಗೊತ್ತು. 100% ನೋವು. ನಾನು ನೋವು ಆಗಲ್ಲ ಅಂತ ನಾನು ಎಲ್ಲೂ ಹೇಳ್ತಿಲ್ವೇ? ನೋವಾಗತ್ತೆ. ಆದರೆ ಯಾರು ನೋವು ಕೊಟ್ಟಿದ್ದಾರಲ್ಲ ಅವ್ರು ಚೆನ್ನಾಗಿರ್ಬೇಕಾರೆ, ಅವ್ರು ನಿಮಗೆ ಮೋಸ ಮಾಡಿ ಹೋದ್ಮೇಲೂ ಕೂಡ ಅವ್ರನ್ನ ಒಪ್ಕೊಳ್ತಾ ಇಲ್ವಲ್ಲ ನೀವು? ನಿಮ್ಮಲ್ಲಿ ರೋಷ ಬರ್ತಿಲ್ವಾ ಅವ್ರ ಮುಂದೆ ಚೆನ್ನಾಗಿ ಬದುಕಬೇಕು ಅಂತ? ನಿಜವಾಗ್ಲೂ ಬುದ್ಧಿವಂತ ಪ್ರಾಣಿ ಆಗಿದ್ರೆ ರೋಷ ಬಂದೇ ಬರುತ್ತೆ. ಆ್ಯಂಡ್ ಹೇಳ ಇನ್ನೊಂದೇನು ಅಂತ, ಎಷ್ಟೋ ಜನ ಹೊರಗಡೆ ಹೇಗಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಕ್ ಬೋನ್ ಅಂದರೆ ಸರ್, ಬ್ಯಾಕ್ ಏನು ನಮ್ಮದು ಬೋನ್ ಇರುತ್ತೆ ಸ್ಪೈನಲ್ ಕಾರ್ಡ್ ಹತ್ರ, ಅದು ಇಲ್ದಿರೋ ಕೆಲವರಿಗೆ ಮಲ್ಕೊಂಡಿದ್ದು ಇದ್ದಂಥವ್ರು ಕೂಡ ಬದುಕಬೇಕು ಅಂತ ಅವ್ರು ಆಸೆ ಪಟ್ಟುಕೊಂಡು ಅವ್ರ ಕೆಲಸ ಅವರೇ ಮಾಡ್ಕೊಂಡು ಎಷ್ಟೋ ಜನ ಜೀವನ ನಡೆಸ್ತಾ ಇದ್ದಾರೆ. ಹೊರಗಡೆ ಹೋಗಿ ನೀವು 4 ಗೋಡೆ, ನಿಮ್ಮದೇ ಒಂದು ಯೋಚನೆ ಒಳಗಡೆ ನಿಮ್ಮದೇ ನೋವಲ್ಲಿ ಬದುಕ್ತಾ ಇದ್ದೀರಾ. ಹೊರಗಡೆ ಹೋಗಿ ನೋಡಿ, ನಿಮ್ಗಿನ್ನ ಎಷ್ಟು ವರ್ಸ್ಟ್ ಸಿಚುವೇಶನಲ್ಲಿ ಇನ್ನು ಬದುಕಬೇಕಂತ ಕಾಯ್ತಾ ಕೂತಿದ್ದಾರೆ. ನಿಮ್ಗೆ ಯಾರೋ ಬಿಟ್ಟು ಹೋದ ಅಂಥೇಳಿ ಅಷ್ಟೇ ಯಾವುದೋ ಸಿಲ್ಲಿ ರೀಸನ್ ಇಟ್ಕೊಂಡು ಸಾಯ್ಬೇಕು. ನೀವೆಲ್ಲ ನಾಲಾಯಕ್, ಬದುಕಿದ್ದು ಕೂಡ ವೇಸ್ಟ್ ಇಂಥವ್ರು. ದೇವರು ನಿಜವಾಗ್ಲೂ ಹೇಳ್ತೀನಲ್ಲ, ಯಾರೋ ಬದುಕಬೇಕಂತ ಆಸೆ ಕೊಟ್ಟಿರ್ತಾರಲ್ಲ, ಅವ್ರಿಗಿನ್ನ ಇವರೆಲ್ಲ ಅಂಗಾಂಗಗಳು ಚೆನ್ನಾಗಿ ಕೊಟ್ಟಿರ್ತಾನೆ. ಉದಾಹರಣೆಗೆ ಎಷ್ಟೋ ಮೆಂಟಲಿ ವೀಕ್ ಆಗಿರ್ತಾರೆ, ಫಿಸಿಕಲ್ ಯಾವುದೋ ಅಂಗಾಂಗಗಳಿರಲ್ಲ, ಅವ್ರಿಗೆ ಬದುಕಬೇಕನ್ನೋ ಆಸೆ ಇರುತ್ತೆ. ಇವರಿಗೆಲ್ಲನೂ ಕರೆಕ್ಟಾಗಿರುತ್ತೆ, ಸಾಯ್ಬೇಕಂತ ಹೋಗ್ತಿರ್ತಾರೆ ಯಾರ್ದೋಗೋಸ್ಕರ, ಯಾವುದೋ ವ್ಯಕ್ತಿಗೋಸ್ಕರ. ನಾಲಾಯಕರು ಇವರೆಲ್ಲ. ನನಗೆ ಗೊತ್ತಿಲ್ಲ, ನಾನು ಸಾರಿ ಯಾರಿಗೂ ಆ ವರ್ಡ್ ಯೂಸ್ ಮಾಡಿ ನಾನು ಮಾತಾಡ್ತಿಲ್ಲ. ಬಟ್ ಹರ್ಟ್ ಆಗುತ್ತೆ ನಮ್ಗೆ. ಯಾಕೆ ಗೊತ್ತಾ? ಅಮೂಲ್ಯವಾಗಿರ್ತಕ್ಕಂಥ ಜೀವನ ಯಾವುದು ನೋಡಿ, ನಮಗೆ ಎಲ್ಲೋ ಒಂದು ಕಡೆಗೆ ಕಣ್ಣಲ್ಲಿ ಧೂಳ ಬಿದ್ದರೆ ಪ್ರಾಕ್ಟಿಕಲ್, ನಾನು ಯಾವುದು ಮೋಟಿವೇಶನ್ ಮಾಡ್ತಾ ಇಲ್ಲ, ಪ್ರಾಕ್ಟಿಕಲ್. ಕಣ್ಣಲ್ಲಿ ಧೂಳ ಬಿದ್ದರೆ ಯಾರೂ ಕಣ್ಣು ಗೂಡೆ ಕಿತ್ತು ಹಾಕಲ್ಲ. ನಾವು ಆ ಧೂಳನ ಹುಷಾರನ್ನು ತೆಗೆದು ಎತ್ತಾಕ್ತೀವಿ. ಏನಕ್ಕೆ ಹೇಳಿ? ಕಣ್ಣು ಬೇಕು ನಮಗೆ. ಹಾಗೆ ಅಷ್ಟೇ ಲೈಫಲ್ಲಿ ಮೋಸ ಅಂತ ಗೊತ್ತಾದಮೇಲೆ, ಮೋಸ ಮಾಡ್ತಿದ್ದಾರೆ, ಮೋಸ ಹೋಗಿದ್ದೀವಿ ಅಂತ ಗೊತ್ತಾದಮೇಲೆ ನಿಮ್ಮ ಮೈನಸ್ಗಳನ್ನ ತಿದ್ಕೊಂಡು ಅಲ್ಲಿಗೆ ವಿಷ, ಚೀಟರ್, ಆ ವ್ಯಕ್ತಿ ಹೇಗೆ ವಿಷ ತಗೊಂಡ್ರೆ ಬಾಡಿಗೆ ನಮಗೆ ಎಫೆಕ್ಟು, ಹಾಗೆ ಆ ವ್ಯಕ್ತಿ ವಿಷ ನಮ್ಮ ಲೈಫಿಗೆ ಬಂದರೆ ಮತ್ತೆ ಎಫೆಕ್ಟ್ ಆಗುತ್ತೆ. ಒಂದ್ಸಲ ಸತ್ಯ ರಿಯಲೈಸೇಷನ್ ಮಾಡಿಕೊಂಡು ನಿಮ್ಮ ಬದುಕಿನ ಕಡೆ ಫೋಕಸ್ ಮಾಡಿ. 60 ವರ್ಷ ದೇವರು ನಮಗೆ ಒಂದಿಷ್ಟು ಆಯಸ್ಸು ಕೊಟ್ಟಿದ್ದಾನಂದರೆ 30, 32, 35 ಏಜ್ ಆಗಿದೆ ಅಂತ ಹೇಳಿದ್ರೆ ಇನ್ನೆಷ್ಟು ಬದುಕಲಿಕ್ಕೆ ಸಾಧ್ಯ ಇದೆ, ಎಷ್ಟು ಖರ್ಚು ಮಾಡಿದ್ದೀವಿ, ಇನ್ನೆಷ್ಟು ಬದುಕಿ ಇದೆ ನಮಗೆ, ಅದನ್ನು ಲೆಕ್ಕ ಹಾಕ್ಕೊಳ್ಳಿ. ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಯುವರ್ ಲೈಫ್. ಇದ್ರ ಬಗ್ಗೆ ರಿಯಲೈಸೇಷನ್ ಮಾಡ್ಕೊಳ್ಳಿ. ಅದು ಬಿಟ್ಕೊಂಡು ಸುಮ್ಮನೆ ಸಾಯ್ತೀನಿ, ಗೋಳಾಡ್ತಿದ್ದೀನಿ, ಇದೆಲ್ಲ ಲೈಫಲ್ಲಿ ಪರ್ಪಸ್ ಇಲ್ಲದೆ ಇರೋರು ಆ್ಯಂಡ್ ಕ್ಲಾರಿಟಿ ಇಲ್ಲದೆ ಇರೋರು ಮಾಡುವಂಥದ್ದು. ಆ್ಯಂಡ್ ವೀಕ್ ಮೆಂಟಾಲಿಟಿ, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ. ನಾನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಯಾರು ಹೇಳ್ತಿದ್ರು, ಸರ್ ನಂಗೆ ಆಶ್ರಯ ಇಲ್ಲ ಅಂತ ಇನ್ನೊಬ್ರು ನೋಡ್ಕೊಂಡೆ. ಯಾರು ಎಲ್ಲಿ ತನಕ ಆಶ್ರಯ ಕೊಡೋಕ್ಕೆ ಸಾಧ್ಯ? ಹೆಣ್ಣಾಗಲಿ ಗಂಡಾಗಲಿ, ಯಾರು ಎಲ್ಲಿ ತನಕ ಕೊಡೋಕ್ಕೆ ಸಾಧ್ಯ? ಅಪ್ಪ ಬಾ ಅಂದರೆ ತುಂಬ ಚೆನ್ನಾಗಿ ಪ್ರೀತಿ ಮಾಡೋ ಗಂಡ ಆಗಿದ್ರು ಹೇಳಿಕ್ಕಿಲ್ಲ, ಸಾವು ಬಂದರೂ ಬಂದ್ಬಿಡ್ಬೋದು. ಅವಾಗಲೂ ಒಂಟಿತನ ಕಾಡುತ್ತಾ? ಅವಾಗ ಯಾರಿಗೆ ಆಶ್ರಯ ಕೇಳ್ತೀರಾ? ಅದಕ್ಕೇನೆ ಬದುಕೋದನ್ನು ಕಲಿಬೇಕು ಮನುಷ್ಯ ಆದಂಥವನು. ಆಶ್ರಯ ಇನ್ನೊಬ್ರು ಕೇಳ್ಕೊಂಡು ಹೋದರೆ ನಿಮ್ಮನ್ನು ಕೇವಲವಾಗಿ ನೋಡ್ತಾರೆ. ಸಾರಿ, ನಾನು ಉದ್ದೇಶ ಏನಂದರೆ ಅದರಿಂದ ಆಚೆ ಬರಲಿ, ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ತಿರೋದು. ಓಕೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾರಿಗೋಸ್ಕರನೂ ನಿಮಗಿರ್ತಕ್ಕ ಒಳ್ಳೆ ಜೀವನ ಹಾಳು ಮಾಡ್ಕೋಬೇಡಿ. ಮಕ್ಕಳಿರ್ತಾರೆ ಅಥವಾ ಹುಡುಗರಾಗಿದ್ದರೆ ನಿಮಗೆ ತಂದೆ ತಾಯಿ ಜೀವ ಕೊಟ್ಟಿರ್ತಾರೆ. ತುಂಬ ಲೈಫ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಪ್ರತಿ ಹಂತದಲ್ಲೂ ನಿಮಗೆ ನೋವು ಆಗ್ತಿದೆ, ಅದೊಂದು ಸ್ಟೆಪ್ಪು, ಮೆಟ್ಲು ಅಂದ್ಕೊಳ್ಳಿ, ಅದನ್ನು ಪಾಠವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ, ಅದೊಂದು ಲೆಸನ್ ಅಂದ್ಕೊಳ್ಳಿ. ಆ್ಯಂಡ್ ಮುಂದೆ ಮೂವ್ ಆನ್ ಆಗಿ. ಆ್ಯಂಡ್ ಗೆದ್ದಿರೋನ್ನ ನೋಡಿ, ಸೋತಿರೋರು ನೋಡಬೇಡಿ. ನಿಮಗೆ ತುಂಬ ಕಷ್ಟ ಅನಿಸ್ತಿದೆ, ದುಃಖ ಅನ್ನಿಸ್ತಾ ಇದೆ ಅಂದರೆ ನಿಮಗಿನ್ನ ಕೆಳಮಟ್ಟದಲ್ಲಿ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ, ಅವರನ್ನು ನೋಡ್ಕೊಳ್ಳಿ. ಸ್ನೇಹಿತರೆ, ಫೈನಲಿ ನನ್ನ ಉದ್ದೇಶ ಏನಂದರೆ, ನೊಂದ ಮನಸ್ಸುಗಳು ಇಲ್ಲಿ ಹೋರಾಟ ಮಾಡಬೇಕು, ಬದುಕಿಗೋಸ್ಕರ ಸಾಯಬಾರ್ದು. ಆ್ಯಂಡ್ ಅದರಿಂದ ಆಚೆ ಬಂದು ಲೈಫ್ನ ಚೆನ್ನಾಗಿ ಕಟ್ಕೋಬೇಕು. ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವ್ರ ಮುಂದೆ ಚೆನ್ನಾಗಿ ಬಾಳಿ ಬದುಕಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ, ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಐ ಥಿಂಕ್
ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಎಷ್ಟು ಸಾಧ್ಯ ಆಗುತ್ತೆ, 1,000 ಜನ ನೋಡಿದ್ರೆ 1,000 ಜನನೂ ಶೇರ್ ಮಾಡಿ, ಯೂಟ್ಯೂಬಲ್ಲೂ ಅಷ್ಟೇ ಅಷ್ಟು ಜನ ನೋಡ್ತಾ ಅಷ್ಟು ಶೇರ್ ಮಾಡಿ, ವಿಚಾರಗಳು ಅವ್ರಿಗೆ ರೀಚ್ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.